ಒಂದೊಂದು ಒಳ್ಳೊಳ್ಳೆ ದೊಡ್ಡ ಸ್ಟಾರ್ಗಳು 3 ತಿಂಗಳು ಒಂದೊಂದು ಸಿನಿಮಾ ತೆಗಿಬೇಕು. 2-3 ಸಿನಿಮಾ ತೆಗೆದ್ರೆ ಆಟೋಮೆಟಿಕ್ ಸಿಂಗರ್ಸ್ ನೋಡಿದ್ರು ಮಾಡ್ತಾ ಇಲ್ಲ. 2 ವರ್ಷ 3 ವರ್ಷಕ್ಕೆ ಒಂದು ಮಾಡ್ತಾರೆ. ಅದನ್ನ ದಯವಿಟ್ಟು ಟ್ರೆಂಡ್ ಹೋಗ್ಬೇಕು. 3 ತಿಂಗಳು ಒಂದೊಂದು ಸಿನಿಮಾ ಕೊಟ್ರೆ ಸಿಂಗರ್ಸ್ ನೋಡಿದ್ರು ಎಲ್ಲ ಕಡೆ ಚೆನ್ನಾಗಿರುತ್ತೆ. ನೋಡಿ, ನೀವು ಅಪ್ಪಾಜಿ ಮುಂದೆ ನಿಂತಿದ್ದೀರಾ. ಸೊ ಅಣ್ಣವ್ರು ಏನ್ ಮಾಡ್ತಿದ್ರು ಅಂದ್ರೆ, ಈಗ ಅವರ ಇದರಲ್ಲಿ ಕರಿಯರ್ ಅಲ್ಲಿ 200 ಸಿನಿಮಾ ದಾಟ್ಸಿದ್ರು. ಹೌದು ಹೌದು. ಇವಾಗ ಎಲ್ಲರೂ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ 50 ವರ್ಷಕ್ಕೆ 25 ಸಿನಿಮಾ ಆಯ್ತು. ಹೌದು, ಅದೇ ಹೇಳಿದ್ದು. 45 ಚೆನ್ನಾಗಿದೆ ಸರ್. ನಿನ್ನೆ ಫ್ಯಾನ್ ಶೋ ಇತ್ತು, 2 ಶೋ ಫುಲ್ ಆಗಿದೆ. 7:30 ಮತ್ತು ರಾತ್ರಿ 10:30. ಇವತ್ತು ಕ್ರಿಸ್ಮಸ್ ಇದೆ. ಇವತ್ತು ಆಲ್ರೆಡಿ ಮಾರ್ನಿಂಗ್ ಶೋ ಫುಲ್ಲು, ನೈಟ್ ಇನ್ನೊಂದು ಸ್ವಲ್ಪ ಇದೆ. ಫಸ್ಟ್ ಶೋ ಆಲ್ರೆಡಿ ಫುಲ್ ಆಗಿದೆ. ಸೆಕೆಂಡ್ ಶೋ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು 5 ಶೋನ ಫುಲ್ ಆಗುತ್ತೆ. ಸೊ ಇವಾಗ ಇದು ಇಬ್ರು ಸ್ಟಾರ್ ಇದ್ದಾರೆ, ಸೂಪರ್ ಸ್ಟಾರ್ ಇದ್ದಾರೆ. ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ಸರ್ ಮತ್ತೆ ರಾಜ್ಬಿ ಶೆಟ್ಟಿ, ಈಗ ಅವರು ಕೂಡ ಸ್ಟಾರ್ ಆಗಿದ್ದಾರೆ. ಸೊ ಈ ತರ ದಿಗ್ಗಜರು ಆಕ್ಟ್ ಮಾಡಿರುವಂತ ಸಿನಿಮಾ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಈ ತರ ಸಿನಿಮಾ ಬರ್ತಾ ಇರೋದ್ರಿಂದ ಥಿಯೇಟರ್ಗಳು ಈಗ ಜನ ಬರ್ದೇ. ಹೌದು, ಈ ತರ ಮಲ್ಟಿ ಸ್ಟಾರ್ ಸಿನಿಮಾಗಳು ಬಂದ್ರೆ ಒಳ್ಳೆ ಕಲೆಕ್ಷನ್ ಬರುತ್ತೆ. ಎಲ್ಲ ಈಗ 3 ಜನ ಫ್ಯಾನ್ಸ್ ಗಳು ಬರ್ತಾರೆ, ಪಿಕ್ಚರ್ ಕ್ರೌಡ್ ಬರುತ್ತೆ, ಕಲೆಕ್ಷನ್ ಚೆನ್ನಾಗಿದೆ, ಥಿಯೇಟರ್ ಚೆನ್ನಾಗಿರುತ್ತೆ. ಸಿಂಗಲ್ ಸ್ಕ್ರೀನ್ ಒಳ್ಳೆ ಬಹಳ ಜನಗಳು ಇಷ್ಟು ದಿವಸ ಥಿಯೇಟರ್ ಬರ್ತಿರ್ಲಿಲ್ಲ, ಈಗ ಬರ್ತಾ ಇದಾರೆ. ಬಹಳ ಖುಷಿ ಆಗುತ್ತೆ. ಈಗ ನೋಡಿ, 3 ಜನ ಮಲ್ಟಿ ಸ್ಟಾರ್ ಸಿನಿಮಾ ಇರುತ್ತೆ. ಶಿವಣ್ಣ ಸರ್ ಮತ್ತು ಉಪೇಂದ್ರ ಸರ್, ಇವರು ಚೆನ್ನಾಗಿದೆ ಕಲೆಕ್ಷನ್. ಈಗ 2 ಫ್ಯಾನ್ಸ್ ಬರ್ತಾರೆ, 2 ಕಡೆ ಬರ್ತಾರೆ. ನಿನ್ನೆ ಚೆನ್ನಾಗಿ ಹಬ್ಬ ಜಾತ್ರೆ ಮಾಡಿದ್ರು. ಇವತ್ತು ಚೆನ್ನಾಗಿದೆ, 5 ಶೋನು ಫುಲ್ ಆಗಿದೆ. ಇದೇ ತರ ಇವಾಗ ಥಿಯೇಟರ್ಗಳು ಕೆಲವು ಕಡೆ ಮುಗಿಸ್ತಾ ಇದಾರೆ. ಮೊನ್ನೆ ನಾವು ನೋಡಿದಾಗ ಊರ್ವಶಿ ಥಿಯೇಟರ್ ಮುಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಆತರ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಸರ್? ಏನಿಲ್ಲ ಸರ್, ವರ್ಷಕ್ಕೊಂದು ಅದು ಏಜೆ ಮುಗಿದೋಗ್ಬಿಡುತ್ತೆ. 3-4 ಸಿನಿಮಾ ವರ್ಷ ತಗೊಂಡ್ರೆ ಅಟ್ಲೀಸ್ಟ್ ವರ್ಷಕ್ಕೆ 2-3 ಮಾಡ್ತಾ ಇದ್ರೆ ರೊಟೇಷನ್ ಆಗ್ತದೆ. ಮತ್ತೆ ಇದು ಎಲ್ಲ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿಲಿ ಉದ್ಧಾರ ಆಗುತ್ತೆ. ಸಿಂಗಲ್ ಥಿಯೇಟರ್ ಆಗ್ಬೋದು, ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಒಳ್ಳೇದು. ಸೊ ಈಗ ಮೊದಲೆಲ್ಲ ಕನ್ನಡ ಬಿಟ್ಟು ಕನ್ನಡದ ಬೇರೆ ಅದರ್ ಲ್ಯಾಂಗ್ವೇಜಸ್ಗೆ ತುಂಬಾ ಜನ ಬರ್ತಾ ಇದ್ರು. ಈಗ ಕನ್ನಡ ಸಿನಿಮಾಗೆ ಬೇರೆ ಭಾಷೆಗಳು ಕನ್ನಡ ಸಿನಿಮಾ ನೋಡ್ತಾ ಇರ್ತಾರೆ. ಈ ಕನ್ನಡ ಚೆನ್ನಾಗಿ ನಡೀತದೆ. ನಮ್ದು ಇಂಡಸ್ಟ್ರಿ ಚೆನ್ನಾಗಿ ನಡೀತದೆ, ಚೆನ್ನಾಗಿದೆ. ಈ ವರ್ಷ ಒಳ್ಳೊಳ್ಳೆ ಸಿನಿಮಾಗಳು ಬಂದು, ಎಲ್ಲ ಹಿಟ್ ಸಿನಿಮಾಗಳು ಬಂದು ಚೆನ್ನಾಗಿದೆ. ಸೊ ಈ ವರ್ಷದ್ದು ನಿಮ್ಮ ಥಿಯೇಟರ್ಗೆ ಲಾಸ್ಟ್ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹೇಗೆ ಅನ್ಸುತ್ತೆ ಸರ್? ಲಾಸ್ಟ್ ಈಗ ಕೊರೋನಾ ಆದ್ಮೇಲೆ ಈ ಇಯರ್ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ಸ್. ಎಲ್ಲ ಕಾಂತಾರ ಆಗ್ಬೋದು, ಸೂಪ್ರಮ್ಸ್, ಒಳ್ಳೊಳ್ಳೆ ಸಿನಿಮಾಗಳು ಬಂದು ಎಲ್ಲ 50 ಡೇಸ್ ಚೆನ್ನಾಗಿದೆ. 22, 23, 24 ಕಂಪೇರ್ ಮಾಡಿದ್ರೆ ಇದು ಸೂಪರ್. 25 ಸೂಪರ್ ಸರ್. ನೋಡ 25 ಎಂಡಿಂಗ್ ಅಲ್ಲಿ ಇದೆ. ನೋಡ ಇನ್ನ ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಚೆನ್ನಾಗಿದೆ. ರಿಪೋರ್ಟ್ ಎಲ್ಲ ಖಂಡಿತ ಹೌದೌದು, ನಿಜ. ಸೊ ಇವಾಗ ಡೆವಿಲ್ ಇಂದ ಪ್ರಸನ್ನ ಥಿಯೇಟರ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಖಂಡಿತ. ಈಗ ಇಡೀ ಕರ್ನಾಟಕದಲ್ಲಿ ಪ್ರಸನ್ನ ಥಿಯೇಟರ್ ಬೆಂಗಳೂರು ಅಂದ್ರೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಷಯ. ಖಂಡಿತ. ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಮತ್ತೆ ಟೈಮ್ ಕೊಟ್ಟು ಮಾತಾಡಿದ್ರಿ. ಥ್ಯಾಂಕ್ ಯು.